ದಿನಗಳಿಂದ ನಟ ಗಿಲ್ಲಿ ಮತ್ತು ಕಾವ್ಯ ಲವ್ ಸ್ಟೋರಿ ನೋಡುತ್ತಲೇ ಬರ್ತಾ ಇದ್ದೇವೆ. ಇದೀಗ ಕಾವ್ಯ ಆಸೆ ಈಡೇರಿಸಲು ಗಿಲ್ಲಿ ಮಾಡಿದ್ದೇನು ಗೊತ್ತಾ? ಎಲ್ಲರೂ ಶಾಕ್, ತಪ್ಪದೆ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಜನವರಿ 17 ಮತ್ತು 18ರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದ್ದು, ವಿಜೇತರು ಯಾರಾಗಲಿದ್ದಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಹೆಚ್ಚಾಗಿದೆ. ಸದ್ಯ ಮನೆಯಲ್ಲಿ ಕಾವ್ಯ ಶೈವ, ಧ್ರುವಂತ್, ಮ್ಯೂಟೆಂಟ್ ರಘು, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ, ಧನುಷ್ ಮತ್ತು ಗಿಲ್ಲಿ ನಟ ಸೇರಿದಂತೆ 7 ಸ್ಪರ್ಧಿಗಳು ಮಾತ್ರ ಉಳಿದುಕೊಂಡಿದ್ದಾರೆ. ಕಾವ್ಯ ಶೈವ ವಿಚಿತ್ರ ಬಯಕೆ. ಪ್ರತಿಯೊಬ್ಬ ಸ್ಪರ್ಧಿಗೂ ತಲಾ 3 ಆಸೆಗಳನ್ನು ಹೇಳಿಕೊಳ್ಳಲು ಬಿಗ್ ಬಾಸ್ ಸೂಚಿಸಿದ್ದರು. ಇನ್ನು ಈ ಪೈಕಿ ಕಾವ್ಯ ಶೈವ ಅವರು ಇಟ್ಟ ಬೇಡಿಕೆ ಕೇಳಿ ವೀಕ್ಷಕರು ಅಚ್ಚರಿಗೊಂಡಿದ್ದಾರೆ. ಮೊದಲನೆಯದಾಗಿ ಮನೆಯಿಂದ ಹೊರಬಿದ್ದಿರುವ ತಮ್ಮ ಮತ್ತೆ ಮನೆಗೆ ಬರಬೇಕು. ಇನ್ನು ಎರಡನೆಯದಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಿನಿಮಾ ನೋಡಬೇಕು. ಮೂರನೆಯದಾಗಿ ತಾನು ಕಳಪೆ ಪಟ್ಟ ಪಡೆದು ಜೈಲಿಗೆ ಹೋಗಬೇಕು ಎಂದು ಹೇಳಿದ್ದಾರೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಜೈಲಿಗೆ ಹೋಗಲು ಇಷ್ಟಪಡೋದಿಲ್ಲ. ಆದರೆ ಕಾವ್ಯ ಅವರು ಜೈಲಿಗೆ ಹೋಗಬೇಕೆಂದು ಬಯಸಲು ಒಂದು ಬಲವಾದ ಕಾರಣ ಇದೆ. ಮನೆಯಲ್ಲಿ ಉತ್ತಮ ಸ್ಪರ್ಧೆಯಾಗಿ ಕ್ಯಾಪ್ಟನ್ ಆಗಿ ಎಲ್ಲ ಅನುಭವ ಪಡೆದಿರುವ ಕಾವ್ಯ ಅವರಿಗೆ ಜೈಲಿನ ಅನುಭವ ಮಾತ್ರ ಸಿಕ್ಕಿಲ್ಲವಂತೆ. ಫಿನಾಲೆಗೂ ಮುನ್ನ ಆ ಅನುಭವವನ್ನು ಪಡೆಯಬೇಕು ಎಂಬುದು ಅವರ ಹಠ. ಮ್ಯೂಟೆಂಟ್ ರಘು ಮತ್ತು ಗಿಲ್ಲಿ ನಟನ ಬೇಡಿಕೆಗಳು. ಸದಾ ಕಾಮಿಡಿಯಿಂದಲೇ ಗಮನ ಸೆಳೆಯುವ ಗಿಲ್ಲಿ ನಟ ತಮ್ಮ ಆಹಾರ ಪ್ರೇಮವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ನಳ್ಳಿ ಮೂಳೆ ತಿಂದು ಮಲಗಬೇಕು ಮತ್ತು ಟಿವಿಯಲ್ಲಿ ಸಿನಿಮಾ ನೋಡಬೇಕು ಎಂದು ಅವರು ಆಸೆ ಪಟ್ಟಿದ್ದಾರೆ. ಇನ್ನು ಮ್ಯೂಟೆಂಟ್ ರಘು ಅವರು ತಮ್ಮ ಮಗನ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದು, ಮಗನ ಜೊತೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟವಾಡಬೇಕು, ಮನೆಯವರ ಜೊತೆ ಸೇರಿ ಇಷ್ಟದ ಅಡುಗೆ ಮಾಡಿ ತಿನ್ನಬೇಕು ಹಾಗೂ ಸಿನಿಮಾ ನೋಡಬೇಕು ಎಂಬ ಆಸೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಭೀತಿ. ಫಿನಾಲೆಗೆ ಇನ್ನು ಕೇವಲ 4-5 ದಿನಗಳ ಬಾಕಿ ಇರುವಾಗ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ. ಅಂದರೆ ಇರುವ 7 ಜನರಲ್ಲಿ ಒಬ್ಬರು ಫಿನಾಲೆ ವೇದಿಕೆ ಏರುವ ಮೊದಲೇ ಮನೆಯಿಂದ ಹೊರಬೀಳಲಿದ್ದಾರೆ. ಈ ಆತಂಕದ ನಡುವೆಯೂ ಸ್ಪರ್ಧಿಗಳು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವ ಸಂಭ್ರಮದಲ್ಲಿದ್ದಾರೆ. ಈಗಾಗಲೇ ಗಿಲ್ಲಿ ನಟನ ಆಸೆಯನ್ನು ಈಡೇರಿಸಿರುವ ಬಿಗ್ ಬಾಸ್ ಮುಂದೆ ಯಾರ ಆಸೆಯನ್ನು ಈಡೇರಿಸಲಿದ್ದಾರೆ ಎಂಬುದನ್ನು ತಿಳಿಯಲು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ.